ಇನ್ಸ್ಟೆಂಟಾಗಿ ಚಿಕನ್ ಸಾಂಬಾರು ಮಾಡಬೇಕು, ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಇರಬೇಕು ಅಂದರೆ ನೀವು ಈ ರೆಸಿಪಿನ ಫಾಲೋ ಮಾಡಬೇಕು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಇಲ್ಲಿ 2 ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಈ ರೀತಿ ದಪ್ಪದಾಗಿ ಹಚ್ಕೊಂಡು ಅದಕ್ಕೆ ಒಂದು 10 ಖಾರದ ಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿ, ಹಾಗೆ ಒಂದು 20 ಎಸ್ಲು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇದೆಲ್ಲ ಮಸಾಲೆಗೆ. ಹಾಗೆ 1 ಸ್ಪೂನಷ್ಟು ಸೋಂಪು, ಹಾಗೆ ಒಂದು 4 ಲವಂಗ, ಒಂದು 2 ಸ್ಪೂನಷ್ಟು ಹುರಿಗಡಲೆ, 1 ಇಂಚು ಚಕ್ಕೆ, 2 ಏಲಕ್ಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಗಸಗಸೆಯನ್ನು ಕೂಡ ತಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೊಮೆಟೊವನ್ನು, ಹುಳಿ ಇಲ್ಲದೆ ಇರೋ ಟೊಮೆಟೊ ಇದು, 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಈರುಳ್ಳಿ ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಎಲ್ಲವನ್ನು ತಗೊಂಡಿದ್ದೀನಿ. ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಅಷ್ಟು ಹೊತ್ತು ನೀವು ನೀಟಾಗಿ ಹುರ್ಕೋಬೇಕು. ಇದು ಮೇನ್ ಮಸಾಲ ಫ್ರೈ ಮಾಡಿಕೊಂಡ್ರೆ ನಿಮ್ಮ ಸಾಂಬಾರು ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈವನ್ ನಾಟಿ ಕೋಳಿ ಆಗಲಿ, ಫಾರಮ್ ಕೋಳಿ ಆಗಲಿ, ಮಸಾಲನೇ ಮೇನ್. ಸೊ ಈ ರೀತಿ ಖಾರದ ಪುಡಿ ಬದಲು ಈ ರೀತಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ತೊಗೊಂಡಿರೋಂಥ ಹುರಿಗಡಲೆ, ಗಸಗಸೆ, ಚಕ್ಕೆ, ಲವಂಗ, ಪೆಪ್ಪರ್ ಇವೆಲ್ಲವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ಏನಾದರೂ ಸ್ವಲ್ಪ ಉರಿ ಜಾಸ್ತಿ ಆದರೆ ಮಸಾಲ ಸ್ವಲ್ಪ ಸೀದ್ಬಿಡುತ್ತೆ, ಟೇಸ್ಟ್ ಹಾಳಾಗುತ್ತೆ. ಸೊ ನೋಡಿ, ಈಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಟ್ ಮಾಡಿರೋ ಟೊಮೆಟೊ ಹಾಗೆ ಪುದೀನವನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಬಾಡಿಸ್ಕೊಳ್ತೀನಿ. ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು. ನಿಮಗೆ ಪುದೀನ ಬಾಡೋ ಅಷ್ಟೊತ್ತಿಗೆ ಟೊಮೆಟೊನೂ ಕೂಡ ಬಿಸಿ ಆಗಿರುತ್ತೆ, ಅಷ್ಟು ಸಾಕು. ಹಾಗೆ ಈಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಉರಿಯನ್ನು ಆಫ್ ಮಾಡಿದ್ದೀನಿ, ಅಂದರೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೀನಿ. ನೀವು ತೆಂಗಿನಕಾಯಿ ಕಟ್ ಮಾಡದೆ ತುರಿಯನ್ನು ಕೂಡ ಹಾಕ್ಕೋಬೋದು. ನಾನು ಯೂಶಲಿ ಈ ರೀತಿ ಕಟ್ ಮಾಡೇ ಹಾಕ್ಕೊಳ್ತೀನಿ. ನೋಡಿ, ಈಗ ಮಸಾಲ ಎಲ್ಲ ರೆಡಿ ಆಗಿದೆ. ಮಸಾಲವನ್ನು ಆರೋದಕ್ಕೆ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಿ. ಇದು ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮಸಾಲ ಇದೆಲ್ಲವನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ತೆಂಗಿನಕಾಯಿನ ಇವಾಗೂ ಕೂಡ ಹಾಕ್ಕೋಬೋದು, ಬಟ್ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡ್ರೆ ನಿಮ್ಮ ಸಾಂಬಾರು ಹಾಳಾಗಲ್ಲ. ಸೊ ನೀವು ಯೂಶಲಿ 1 ಫುಲ್ ಡೇ ಇಟ್ಟು ನೆಕ್ಸ್ಟ್ ಡೇ ಕೂಡ ಇಡ್ಬೋದು. ನೋಡಿ, ಈಗ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ರಿನ್ಸ್ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗಸಗಸೆ ಹಾಕಿರ್ತೀವಲ್ಲ, ಸೊ ಅದು ಪ್ಯಾನಲ್ಲೇ ಇರುತ್ತೆ, ಹಾಗಾಗಿ. ಮತ್ತು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈಗ ನಾನು ಯೂಶಲಿ ಚಿಕನ್ ಎಲ್ಲ ಸ್ವಿಗ್ಗಿಲೇ ತರಿಸ್ಕೊಳ್ತೀನಿ. ಸೊ ಈ ರೀತಿ 1 kg ತರಿಸ್ಕೊಂಡಿದ್ದೆ. ಸೊ 500 ಗ್ರಾಮ್ದು 2 ಪ್ಯಾಕೆಟ್ ಬರುತ್ತೆ. ಇದನ್ನು ನೀಟಾಗಿ ಒಂದು 3 ಸರಿ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಟ್ರೈನರ್ ಇರೋವಂಥ ಬಾಣಲಿನ ತಗೊಳ್ತೀನಿ. ಸೊ ಹಾಗಾಗಿ ನೀರು ನೀಟಾಗಿ ಹೋಗುತ್ತೆ, ಚಿಕನ್ ಕೆಳಗಡೆನೂ ಬೀಳಲ್ಲ. ಮತ್ತು ಚಿಕನ್ನ ಆದಷ್ಟು ಚೆನ್ನಾಗಿ ವಾಶ್ ಮಾಡಿ. ನೋಡಿ, ಈ ರೀತಿ ವೈಟಾಗಿರೋದೆಲ್ಲ ಹೋಗಬೇಕು, ಮತ್ತು ಅದರಲ್ಲಿ ಏನಾದರೂ ಬ್ಲಡ್ ಇದ್ದರೂ ಕೂಡ ಹೋಗಬೇಕು. ಕಂಪ್ಲೀಟ್ ಈ ರೀತಿ ವೈಟ್ ಕಾಣೋವರೆಗೂ ವಾಶ್ ಮಾಡಿ. ಸೊ ಒಂದು 3 ಸರಿ ಈ ರೀತಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಸೊ ಈಗ 5 ಲೀಟ್ರು ಪ್ರೆಷರ್ ಕುಕ್ಕರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇನು ಸ್ಪೈಸಸ್ ಹಾಕಲ್ಲ, ಎಣ್ಣೆಗೆ ಡೈರೆಕ್ಟ್ ಈರುಳ್ಳಿ ಆದಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೋಬೇಕು. ಸೊ ಚಿಕನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಯೂಶಲಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ನೀವು ಈ ರೀತಿ ಚಿಕನ್ ಸಾಂಬಾರನ್ನು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಯೂಶಲಿ ಡಯಟ್ ಮಾಡ್ತಿದ್ದೀವಿ, ಏನಾದರೂ ಒಳ್ಳೆ ಫುಡ್ ಬೇಕು ಅಂದರೆ ಈ ರೀತಿ ರೆಸಿಪಿಯನ್ನು ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕನ್ ಫ್ರೈ ಮಾಡೋದು ಕೂಡ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು. ಆದಷ್ಟು ಏನೇ ಕುಕ್ಕಿಂಗ್ ಮಾಡ್ತಾ ಇದ್ರು ಕೂಡ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು 5ರಿಂದ 6 ನಿಮಿಷ ಆಗಿದೆ. ಚಿಕನ್ನು ನೀಟಾಗಿ ನೀರನ್ನೆಲ್ಲ ಬಿಟ್ಟಿದೆ. ಸೊ ಹೀಗಾದಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ಳಿ. ಇದೇ ಮೇನ್ ಇಲ್ಲಿ, ಏಕೆಂದರೆ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ. ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಗೆ ಜೀರಿಗೆ ಪುಡಿ
ಪುಡಿ ಬಿದ್ದರೆ ಸಾಂಬಾರು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ಇದನ್ನು ಹಾಕ್ಕೊಂಡು ಕೂಡ ಮತ್ತೆ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ದೋಸೆಗೆ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡಿ, ಹಾಗೆ ಮುದ್ದೆಗೂ ಕೂಡ ಸ್ವಲ್ಪ ಗಟ್ಟಿ ಇರಬೇಕು, ರೈಸಿಗೆ ಸ್ವಲ್ಪ ತೆಳ್ಳಗಿರಬೇಕು. ನೀವು ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ನೀವೆಲ್ಲದಕ್ಕೂ ಮಾಡ್ಕೋಬೋದು. ಸೊ ಲಾಸ್ಟಿಗೆ ಕಸ್ತೂರಿ ಮೇಥಿಯನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿಯನ್ನು ಫ್ರೈ ಮಾಡಿಬಿಟ್ಟು ನಾನು ಪೌಡರ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೊ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಉಪ್ಪು ಮತ್ತು ಕಸ್ತೂರಿ ಮೇಥಿ ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ. ಮತ್ತು ಇದನ್ನು 2 ವಿಷಲ್ ಕೂಗಿಸ್ತಾ ಇದ್ದೀನಿ. ಸೊ ನೋಡಿ, 2 ವಿಷಲ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಷ್ಟೇ, ಮತ್ತೇನು ಹಾಕೋ ಹಾಗಿಲ್ಲ. ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ ಇಂದಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಮರೆಯದೆ ಒತ್ತಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.